ಇನ್ನು ಆಗರ್ಭ ಶ್ರೀಮಂತ ಇವರೆಲ್ಲ ಮೋರ್ ಎಕ್ಸ್ಪೆನ್ಸಿವ್, ಅಂದರೆ ನಾವು ಅದನ್ನು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ಅಂಬಾನಿ ಮನೇಲಿ ಟೀ ಗ್ಲಾಸ್ 3 ಕೋಟಿ ರೂಪಾಯಿ ಸೆಟ್ಟು, 6 ಗ್ಲಾಸು, ಒಂದು ಟೀ ಸೋಸೋದಕ್ಕೆ ಸಾಸರು ಗ್ಲಾಸು ಮತ್ತು ಆ ಟೀಗೆ ಹಾಕೋದಕ್ಕೆ ಒಂದು ಪಾಟ್, ಇದೆಲ್ಲ ಸೇರಿ 3 ಕೋಟಿ ರೂಪಾಯಿ. ನಮಗೆ 3 ಕೋಟಿ ರೂಪಾಯಲ್ಲಿ 3 ಮನೆ ಕಟ್ಬಿಡ್ತೀನಿ. 6 ಮನೆ ಕಟ್ಟೋರಂಥವ್ರು ಇದ್ದಾರೆ, 10 ಮನೆ ಕಟ್ಟೋರು ಇದ್ದಾರೆ. ಬಟ್ ಅವರು ಒಂದೇ ಒಂದು ಟೀ ಕಪ್ಗೆ ಅಷ್ಟು, ಅದು ಆಗರ್ಭ ಶ್ರೀಮಂತರು, ಅವರು ಇದೆಲ್ಲರೂ ಕೂಡ ಬರ್ತಾರೆ. ಬಟ್ ಈಗ ನಿಮಗೆ ಮೂಲ ವಿಚಾರನ ತಿಳಿಸ್ತೀನಿ. ಒಂದು ಹಂತಕ್ಕೆ ನಿಮಗೆಲ್ಲರಿಗೂ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೀವು ಸಂಶಯವನ್ನು ಆಮೇಲೆ ಕೇಳಿ ನನಗೆ. ಈ 5 ಹಂತದಲ್ಲಿ ಮನುಷ್ಯ ಬದುಕ್ತಾನೆ ಇರ್ತಾನೆ. ನೀವು ಯಾವ ನಾಡು, ಯಾವ ದೇಶ, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅವನು ಇರೋ ಲೈಫ್ ಸ್ಟೈಲ್ ಸ್ಲಮ್ಮಲ್ಲಿದ್ದಾನ, ಅಥವಾ ಯಾವುದಾದ್ರೂ ಏರಿಯಾದಲ್ಲಿದ್ದಾನ, ಅಪಾರ್ಟ್ಮೆಂಟಲ್ಲಿದ್ದಾನ, ವಿಲ್ಲಲ್ಲಿದ್ದಾನ, ದೊಡ್ಡ ಬಂಗ್ಲೆಯಲ್ಲಿದ್ದಾನ, ಇದು ಇಂಪಾರ್ಟೆಂಟ್ ಅಲ್ಲ. ಮೈಂಡ್ ಸೆಟ್ ಅದು ಕೂಡ ಸ್ಥೂಲವಾಗಿ ಇಂಪಾರ್ಟೆಂಟೇ. ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಈ 5ರಲ್ಲಿ ಇರ್ತಾನೆ. ಅವನ್ನೆಲ್ಲ ಉಚಿತವಾಗಿ ಹುಡ್ಕೋನು, ಕಡಿಮೆ ಬೆಲೆಗೆ ಹುಡ್ಕೋನು, ನಿಗದಿತ ಬೆಲೆಗೆ ಹುಡ್ಕೋನು, ಹೆಚ್ಚು ಬೆಲೆಗೆ ತಗೊಳ್ಳುವಂಥವನು, ದುಬಾರಿ ಬೆಲೆಯನ್ನು ಕೊಂಡುಕೊಳ್ಳುವಂಥವನು, ಬ್ರ್ಯಾಂಡೆಡ್ ವಸ್ತುಗಳು. ಈ 5 ರೀತಿ ಸ್ತರಗಳ ಮೈಂಡ್ ಸೆಟ್ ಉಳ್ಳವರಂತವರು ಸಮಾಜದಲ್ಲಿ ಇದ್ದೇ ಇರ್ತಾರೆ. ಇಲ್ಲೇನು ಮಾಡ್ತಾರೆ, ಬಡವರು ಮಾಡುವಂಥ ಮಿಸ್ಟೇಕ್ ಏನು ಅಂದರೆ, ಇಲ್ಲಿಂದ ಎಲ್ಲರಿಗೂ ಇಲ್ಲಿಗೆ ಬರುವಂಥ ಆಸೆ. ಅವ್ರ ಮಹದಾಸೆ ಏನು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಅವ್ರು ಇಲ್ಲಿಗೆ ಕಣ್ಣು ಹಾಕಿರ್ತಾರೆ ಅಥವಾ ಇಲ್ಲಿಗೆ ಕಣ್ಣು ಹಾಕಿರ್ತಾರೆ. ಇದು ಮಧ್ಯದನ್ನು ಸ್ಕಿಪ್ ಮಾಡಿಬಿಡ್ತಾರೆ, ಅಲ್ಲಿ ಎಡುತ್ತಾರೆ, ಅಲ್ಲಿ ಎಡು ಬೀಳ್ತಾರೆ. ಅಂದರೆ ಒಂದೇ ಸಲ ನಾನು 2ನೇ ಮೆಟ್ಲನ್ನು ಬಿಟ್ಟು 3ನೇ ಮೆಟ್ಲಿಗೆ ಹೋಗ್ಬಿಡ್ತೀನಿ. 10 ಅಡಿ ಹಾರಬೇಕು, ಇಲ್ಲ ನಾನು ಒಂದೇ ಸಲ 30 ಅಡಿ ಹಾರ್ಬಿಡ್ತೀನಿ. 20 ಅಡಿಗೆ ಬಿಟ್ಬಿಟ್ಟ 30 ಅಡಿ ಹಾರ್ಬಿಡ್ತೀನಿ. ಅಲ್ಲಿ ಏನು ಮಾಡ್ತಾರೆ, ಇವರೆಲ್ಲ ದಬಾಕೊಳ್ತಾರೆ. ಅಂದರೆ ಯಾರೋ ಏನೋ ಬಿಸ್ನೆಸ್ ಮಾಡಬೇಕು, ಅವನ ಕೆಪಾಸಿಟಿ 10 ಲಕ್ಷ, 50 ಲಕ್ಷ ರೂಪಾಯಿ ಸಾಲ ಮಾಡಿ ಅಥವಾ ಏನೋ ಬ್ಯಾಂಕಲ್ಲಿ ಅವ್ರ ಹತ್ರ ಎಲ್ಲ ಕೇಳಿ ಏನೋ ಒಂದು ಅರೇಂಜ್ ಮಾಡಿ ಮಾಡ್ತಾನೆ. ಅಲ್ಲಿ ಮುಳುಗೋಗ್ಬಿಡ್ತಾನೆ. ಏನಕ್ಕೆ ಮುಳುಗೋದ, ಒಂದೇ ಸಲ ಇಲ್ಲಿ ಜಂಪ್ ಮಾಡೋಕ್ಕೆ ನೋಡ್ಬಿಟ್ಟ. ಅವನ ಕೆಪಾಸಿಟಿ 10 ಲಕ್ಷ, ಬಟ್ 50 ಲಕ್ಷ ಸಾಲ ತಗೊಂಬಂದು ಮಾಡ್ದ, ಅಲ್ಲಿ ಮುಳುಗೋಗ್ಬಿಟ್ಟ. ನನ್ನ ಒಂದು ಅನುಭವಗಳನ್ನು ಕೇಳ್ತೀನಿ. ಯಾರೋ ಒಬ್ಬ ವ್ಯಕ್ತಿ, ಆತನಿಗೆ ಒಂದು 50,000 ರೂಪಾಯಿ ಸಂಬಳ. ವರ್ಷಕ್ಕೆ ಅವನಿಗೆ 50,000 ಅಂದರೆ 6 ಲಕ್ಷ ರೂಪಾಯಿ ಆಯಿತು. ಒಂದು ಸ್ವಲ್ಪ ಖರ್ಚು ವೆಚ್ಚಗಳು, ತುಂಬಿದ ಕುಟುಂಬ, ಒಂದು 10-20 ಸಾವಿರ ಎಕ್ಸ್ಟ್ರಾ ತಗೊಳ್ತಾನೆ. ಅಂದರೆ 10-20 ಸಾವಿರನ ಎಕ್ಸ್ಟ್ರಾ ದುಡಿತಾನೆ. ಇವ್ರ ಮನೆ ಖರ್ಚುಗಳು ಹೆಚ್ಚು ಕಡಿಮೆ 60, 70, 75, ಸಮ್ ಟೈಮ್ 80 ಆಗುತ್ತೆ. ಓವರಾಲಾಗಿ ಎಷ್ಟೇ ಎಕ್ಸ್ಟ್ರಾ ಅಂದರೂ 1 ಲಕ್ಷ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 12 ಲಕ್ಷ ರೂಪಾಯಿ ಆಯಿತು. ಇವನ ಸಂಪಾದನೆಯೂ ಕೂಡ 10ರಿಂದ 12 ಲಕ್ಷ ರೂಪಾಯಿ ಆವ್ರೇಜಲ್ಲಿ ಒಂದು ತಿಂಗಳು ಹಿಂಗಾದರೂ ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ತದೆ. ಇವನು ನನ್ನ ಹತ್ರ ಬಂದಾಗ ಅವನಿಗೆ ಸಿಕ್ಕಾಬಿಟ್ಟೆ ಒಂದು 37 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟೈತೆ. 37 ಲಕ್ಷ. ಏನಕ್ಕಪ್ಪ ಸಾಲ ಮಾಡಿದೆ? ನಾನೆಲ್ಲ ಪೂರ್ತಿ ಹುಡುಕ್ತೀನಿ, ಅದನ್ನು ಹೇಳ್ತೀನಿ ನಿಮಗೆ, ನಾನು ನೆಕ್ಸ್ಟ್ ಹಂತದಲ್ಲಿ ಹೇಳ್ತೀನಿ. ಅವನ್ನೆಲ್ಲ ಕರ್ಕೊಂಬಂದು ಕೇಳಿದ್ರೆ ಅವನು 5 ವರ್ಷದ್ದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಏನೋ ನನ್ನ ದೃಷ್ಟಿಗೆ ಅವನ್ನೆಲ್ಲ ಬರಿತಾ ಇದ್ದ. ಕೆಲವರೆಲ್ಲ ಡೈರಿ ಬರೀ ಹವ್ಯಾಸ, ದಿನಚರಿಯನ್ನು ಪೂರ್ತಿ ಬರೀತಾರೆ. ಮತ್ತು ಕೆಲವರು ಬರೀ ಲೆಕ್ಕಾಚಾರಗಳನ್ನು ಬರೀತಾರೆ. ಇನ್ನು ಕೆಲವರು ಮೈನ್ ಪಾಯಿಂಟ್ಗಳನ್ನು ಬರೀತಾರೆ. ಈ 3 ಥರದವ್ರು ಸಿಗ್ತಾರೆ. ಇವನ್ನೆಲ್ಲ ಲೆಕ್ಕಾಚಾರವನ್ನು ಬಹಳ ಸ್ಪಷ್ಟವಾಗಿ ಬರೆದಿದೆ. ಎಲ್ಲ ಪುಸ್ತಕಗಳನ್ನು ತಗೊಂಬಂದ, ನೋಡಿದೆ, ಅಧ್ಯಯನ ಮಾಡಿದೆ, ಬಹಳ ಖುಷಿ ಆಯಿತು. ಎಲ್ಲ ಮೇಂಟೈನ್ ಮಾಡೋನು. ಆದರೆ 37 ಲಕ್ಷ ಏನಾಯಿತು? ಈಗ 5 ವರ್ಷದಲ್ಲಿ ತಗೊಂಡ್ರೆ ಅವನು ದುಡಿಯೋದಕ್ಕೆ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಎಕ್ಸ್ಟ್ರಾ ಆಗಿರೋದು 37 ಲಕ್ಷ ಸಾಲ ಆಗಿದೆ. ಎಲ್ಲಾಯಿತು, ಎಲ್ಲಿ ಕಳ್ಕಂಡ ಅಂತಂದರೆ ಅವನು ಎಲ್ಲೂ ಇದನ್ನು ಇನ್ವೆಸ್ಟ್ ಮಾಡಿಲ್ಲ. ಅಂದರೆ ಏನು ಪರ್ಚೇಸ್ ಮಾಡಿಲ್ಲ. ಏನೋ ಗೋಲ್ಡ್ ತಗೊಂಡ, ಸೈಟ್ ತಗೊಂಡ, ಜಮೀನು ತಗೊಂಡ, ಏನಾದರೂ ಪರ್ಚೇಸ್ ಮಾಡಿದರೆ, ಏನೋ ಶೇರ್ ಮಾರ್ಕೆಟ್ಗಾಗಿದೆ, ಅದೇನೋ ಬಿಟ್ ಕಾಯಿನ್ ತಗೊಂಡೆ, ಈ ಥರದ್ದು ಏನೇನೋ ಇರ್ತವೆ. ಆ ಥರದ್ದಾದರೂ ಹಾಕಿದರೆ ಕಳ್ಕೊಂಡಿದ್ರೂ ಪರವಾಗಿಲ್ಲ, ಅಂಥದಕ್ಕೆ ಹಾಕಿದ್ರೆ ಪರವಾಗಿಲ್ಲ. ಇವನಿಗೆ ಕುಡಿಯೋ ಅಭ್ಯಾಸ ಇಲ್ಲ, ಸೇದೋ ಅಭ್ಯಾಸ ಇಲ್ಲ, ಇಸ್ಪೀಟ್ ಆಡೋ ಅಭ್ಯಾಸ ಇಲ್ಲ, ಹುಡುಗಿರ ಚಟ ಇಲ್ಲ. ಏನೂ ಚಟಗಳಿಲ್ದೇ, ಏನನ್ನೂ ಪರ್ಚೇಸ್ ಮಾಡ್ದೇ 5 ವರ್ಷದಲ್ಲಿ 37 ಲಕ್ಷ ರೂಪಾಯಿ ಹೇಗಾಯಿತು? ಇದು ಗೊತ್ತಿಲ್ಲ. ಇದು ಗೌಣ, ಅಂದರೆ ಗುಪ್ತ. ಅದು ಎಲ್ಲೋಯ್ತು ಏನು ಅನ್ನೋದು ಗೊತ್ತಿಲ್ಲ. ಏನಾದರೂ ನಾನು ಹೆಚ್ಚಾಗಿ ಖರ್ಚು ಮಾಡ್ತೀನಿ ದಿಲ್ದಾರ್ಗಂದ್ರೆ ಅವ್ನು ಏನೇ ಮಾಡಿದ್ರು 75-80ಕ್ಕೆ ಮುಗಿದೋಯ್ತು. ನಾನು ಒಂದು 20,000 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ. ಬಟ್ ಆದರೂ ಕೂಡ ಇಲ್ಲಿರಲ್ಲ. ಇದೆಲ್ಲ ಏನು ಅಂತಂದರೆ ಗುಪ್ತವಾಗಿರೋದು. ಸೊ ಇದೆಲ್ಲ ಯಾಕೆ ಬರ್ತದೆ ಅಂದರೆ, ಜಂಪ್ ಮಾಡೋ ಉದ್ದೇಶಗಳು ಯಾರ್ಯಾರಿಗಿರ್ತವೆ ಹಂತವಾಗಿ ಹೋಗಬೇಕು. 1ನೇ ಕ್ಲಾಸು ಪಾಸಾಗಿ 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಒಂದೇ ಸಲ ನಾನು
8ನೇ ಕ್ಲಾಸ್ ಎಕ್ಸಾಮ್ ಬರೀತೀನಿ, SSLC ಎಕ್ಸಾಮ್ ಬರೀತೀನಿ, ಸಾಧ್ಯವಿಲ್ಲ. ಸಾಧ್ಯವಿದೆ, ಕೋಟಿಲಿ ಒಬ್ಬನಿಗೆ ಸಾಧ್ಯವಿದೆ. ಅದು ರಾಮಾನುಜ ಗಣಿತಜ್ಞ ಇರ್ತಾರಲ್ಲ, ಅವ್ರು ತಂದವ್ರಿಗೆ ಸಾಧ್ಯವಾಗುತ್ತೆ, ಎಲ್ಲರಿಗೂ ಅಲ್ಲ, ಕೋಟಿಲಿ ಒಬ್ಬನಿಗೆ ಸಾಧ್ಯವಿದೆ. ಅದು ಯಾಕೆ ಏನು ಅನ್ನೋದನ್ನು ಹೇಳ್ತೀನಿ.